ನನ್ನಿಂದ ಯಾರ ಮೇಲೂ ರೌಡಿ ಶೀಟರ್ ತೆಗೆಯಬೇಕೆಂಬ ಭಾವನೆ ಇಲ್ಲ. ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರದು. ಗೋಕಾಕ್ದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಪಿಎಸ್ಐ ಕಿರಣ್ ಮೊಹಿತೆ ಖಡಕ್ ಎಚ್ಚರಿಕೆ ನೀಡಿದರು. ಗೋಕಾಕ್ ನಗರ ಪೊಲೀಸ್ ಠಾಣೆ ಹಮ್ಮಿಕೊಂಡಿದ್ದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಶಾಂತಿ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರ ಜೊತೆ ನಡೆದ ಶಾಂತಿ ಸಭೆಯಲ್ಲಿ ನಗರ ಪಿಎಸ್ಐ ಕಿರಣ್ ಮೊಹಿತೆ ಇವರು ಮಾತನಾಡಿ, ಪೊಲೀಸರಿಗೆ ಯಾರ ಮೇಲೂ ದ್ವೇಷ ಇರುವುದಿಲ್ಲ. ನಮ್ಮ ಮನೆ ಗಣೇಶನ ಬಿಟ್ಟು ನಿಮ್ಮ ಬಂದೋಬಸ್ತ್ ಮಾಡುತ್ತೇವೆ. ನಿಮ್ಮ ಗಣಪತಿಗೆ ನಮ್ಮ ಗಣಪತಿ ಎಂದು ತಿಳಿದಿರುತ್ತೇವೆ. ಗೋಕಾಕ್ದಲ್ಲಿ ಇನ್ನೂವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಲಕ್ಷ್ಮೀದೇವಿಯಂತಹ ದೊಡ್ಡ ಜಾತ್ರೆಯನ್ನೇ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅದ್ದೂರಿಯಾಗಿ ಭಕ್ತಿಯಿಂದ ಮಾಡಿದ ಹಾಗೆ ಗಣೇಶ ಮತ್ತು ಈದ್ ಮಿಲಾದ್ ಆಚರಿಸಬೇಕು. ಮಾರ್ಗದ ಬದಲಾಯಿಸದೆ ಯಾವುದೇ ಕಾರಣಕ್ಕೂ ಮೆರವಣಿಗೆಯಲ್ಲಿ ಡಿಜೆ ಹಚ್ಚುವಂತಿಲ್ಲ. ಅದರ ಬದಲಾಗಿ ಡೊಳ್ಳು, ಜಾಜ, ಪಂಥಗಳಂತಹ ಸಾಂಸ್ಕೃತಿಕ ಸೊಡಗು ಹೆಚ್ಚಿಸಲು ಪಿಎಸ್ಐ ವಿನಂತಿಸಿದರು. ನನ್ನ ಕೈಯಿಂದ ಯಾರನ್ನಾದ್ರೂ ರೌಡಿ ಶೀಟ್ ತೆಗಿಬೇಕು, ಯಾರಿಗೂ ಕೆಟ್ಟ ಮಾಡಬೇಕು ಅನ್ನುವಂಥ ಭಾವನೆ ನನ್ನಲ್ಲಿಲ್ಲ. ನನ್ನಿಂದ ನಿಮಗೆ ಕೆಟ್ಟ ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬೇಡ್ರಿ. ಯಾವ ಗದ್ದಲ ಮಾಡಿರ್ತಾರಲ್ಲ ಅವ್ರ ಸರ್ಟಿಫಿಕೇಟ್ ಬರೋ ಡೆತ್ ಸರ್ಟಿಫಿಕೇಟ್ ಅಲ್ಲಿವರೆಗೂ ಅದು ಕ್ಲೋಸ್ ಆಗೋದಿಲ್ಲ. ರೌಡಿ ಶೀಟ್ ಅಂದ್ರೆ ಹಬ್ಬ ಹರಿದಿಂದ ನಿಮ್ಮ ವೈಯಕ್ತಿಕ ಜಗಳ ಆಗೋದು ಬೇರೆ. ಹಬ್ಬ ಹರಿದಿಂದ ಜಗಳ ಆದ್ರೆ ರೌಡಿ ಶೀಟರ್ ಅಂತ ಮಾಡ್ತೀವಿ, ಅವ್ರ ಮ್ಯಾಗ ಕಾನೂನು ಕ್ರಮ ತಗೋತೀವಿ. ಅದು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಇರ್ತದೆ. ಪ್ರತಿ ಗಣಪತಿ ಹಬ್ಬ ಬಂದಾಗ ಅವ್ರ ಮ್ಯಾಗ ಮುಂಜಾಗ್ರತಾ ಕ್ರಮ ತಗೋದು, ತಹಸೀಲ್ದಾರ್ ಆಫೀಸ್ ಕರ್ಕೋದು, ಅವರಿಂದ ಮುಚ್ಚಳಿಕೆ ಬರ್ಸೋದು ಪೊಲೀಸರಿಂದ ರೆಗ್ಯುಲರ್ ಕೆಲಸ. ಅದಕ್ಕೆ ಪಗಾರ ತಗೋತೀವಿ, ನಾವು ಮಾಡ್ತೀವಿ. ಇನ್ನು ಬೆಳಗಾವಿಯಲ್ಲಿ ಡಿಜೆಗೆ ಅನುಮತಿ ನೀಡಿದ್ದಾರೆ, ನಮಗೂ ನೀಡಿ ಅಂತ ಗಣೇಶ್ ಮಂಡಳಿಯವರ ಬೇಡಿಕೆ ಇಟ್ಟಾಗ ಯಾವುದೇ ಕಾರಣಕ್ಕೂ ಡಿಜೆಗೆ ಅನುಮತಿ ಇಲ್ಲ ಎಂದು ಪಿಎಸ್ಐ ಕಿರಣ್ ಮೊಹಿತೆ ಎಚ್ಚರಿಸಿದ್ರು. ಆ ಮಂಟಪಕ್ಕೆ ಸಂಬಂಧಪಟ್ಟಾಗ ಏನೋ ಗಟ್ಟಿ ಆಯ್ತಂದ್ರೆ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ತೋದ ನಮಗೆ ಮ್ಯಾಗಿನ 12 ಮಂದಿ ತೊಗೊಂಡ್ರೆ ನಾವು 5 ಮಂದಿ ಮ್ಯಾಗಿನ ಫಾರ್ಮೇಟ್ ಕೊಟ್ಟಿದೆ. ಪ್ರತಿ ಮಂಟಪದಲ್ಲಿ ಆಯೋಜಕರು 2 ಮಂಡಳಿ ಸದಸ್ಯರನ್ನ ನೇಮಿಸಬೇಕು. ಗಣೇಶ ಮಂಟಪದಲ್ಲಿ ಜೂಜಾಟ, ಇಸ್ಪೇಟ್ ಆಡುವಂತಿಲ್ಲ. ಯಾಕೆಂದರೆ ಏನೇ ಪೂಜೆ ಮಾಡುವುದಕ್ಕಿಂತ ಮೊದಲು ವಿಘ್ನೇಶನನ್ನ ಪೂಜಿಸುತ್ತೇವೆ. ಕಾನೂನು ಮೀರಿದರೆ ಅಂಥವರ ವಿರುದ್ಧ ರೌಡಿ ಶೀಟರ್ ತೆಗೆಯಲಾಗುತ್ತದೆ. ಅದಕ್ಕಾಗಿ ಅಂಥವುದಕ್ಕೆ ಯಾರೂ ಅವಕಾಶ ಮಾಡಿಕೊಡದೆ ಗಣೇಶ ಹಬ್ಬ, ಈದ್ ಮಿಲಾದನ್ನ ಭಕ್ತಿಯಿಂದ ಆಚರಿಸಲು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಸುರೇಶ್ ಬಾಬು, RH ಹೆಚ್ಚುವರಿ PSI ನಿಖಿಲ್ ಕಾಂಬ್ಳೆ, ಸಿಬ್ಬಂದಿಗಳಾದ ಮಂಜುನಾಥ್ ಹುಚ್ಚಗೌಡರ್ ಸೇರಿದಂತೆ ಗೋಕಾಕ್ ನಗರದ ಗಣೇಶ ಮಂಡಳಿಯ ಸದಸ್ಯರು, ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಇನ್ನುಳಿದವರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.